ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ದೇವರಿಗೆ ತುಪ್ಪದ ಬತ್ತಿ ಹೇಗೆ ಮಾಡೋದು, ಹಾಗೆ ವ್ಯಾಕ್ಸ್ ಅಂದರೆ ಮೇಣದ ಬತ್ತಿದು ಏನು ವ್ಯಾಕ್ಸ್ ಬರುತ್ತಲ್ಲ ಅದನ್ನು ನಾವು ಯೂಸ್ ಮಾಡ್ದಲೇ ಹೇಗೆ ನಾನು ತುಪ್ಪದ ಬತ್ತಿ ಮಾಡೋದು ಅಂತ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಹಸುವಿನ ಬೆಣ್ಣೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕಾಯ್ಲಿಕ್ಕೆ ಇಡೋಣ. ಆದ ನಂತರ ಒಂದು 5 ಕರ್ಪೂರನ ನಾವು ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ, ಹಾಗೆ ಲವಂಗ ಒಂದು 4ರಿಂದ 5 ಲವಂಗ, ಕರ್ಪೂರ, ಇದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಸ್ವಲ್ಪ ಕುದಿ ಬರುತ್ತೆ. ಆದ ನಂತರ ನಾವು ಇಟ್ಕೊಳ್ಬೇಕು. ಸೇಮ್ ತುಪ್ಪ ಕಾಸ್ತೀವಲ್ಲ ಅದೇ ರೀತಿ, ಬಟ್ ಏನಂದರೆ ಇದಕ್ಕೆ ನಾವು ಕರ್ಪೂರ ಲವಂಗ ಹಾಕ್ತೀವಿ ಅಷ್ಟೇನೆ. ಇವಾಗ ನೋಡಿ, ಇದು ಹೂ ಬತ್ತಿ ಅಂತ ಕೂಡ ಹೇಳ್ತಾರೆ. ಹೂ ಬತ್ತಿ ಅಂತ ಹೇಳಿದ್ರು, ಏಕೆಂದರೆ ಹೂವಿನ ಶೇಪಲ್ಲಿರುತ್ತೆ ಅಂತ ಹೇಳಿ ಹೂ ಬತ್ತಿ ಅಂತ ಹೇಳ್ತೀವಿ. ಸ್ವಲ್ಪ ಹತ್ತಿ ತೊಗೊಂಡು ನಾವು ಗೊತ್ತಲ್ಲ ಇಂಚ್ಕೊಳ್ಬೇಕು ಆ ಥರ. ನಂತರ ಈ ಮುಂದೆ ಏನು ಕಂಠದ ಹತ್ರ ಸ್ವಲ್ಪ ಮುಂದೆ ನಾವು ಇದು ಮಾಡ್ತೀವಲ್ಲ ಬತ್ತಿ ಥರ, ನಂತರ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಹತ್ತಿನ ತೊಗೊಂಡು ನಾವು ಕಡ್ಡಿ ಉದ್ದ ಮಾಡ್ಕೊಳ್ಳೋದಕ್ಕೆ ಜಾಯಿನ್ ಮಾಡಬೇಕಾಗುತ್ತೆ. ಆವಾಗ ಮುಂದೆ ಕಡ್ಡಿ ಬರುತ್ತೆ. ನಾವು ಹಾಗೆ ಹೂ ಬತ್ತಿ ಇನ್ನೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡೋಣ, ಇನ್ನೂ ಚಿಕ್ಕದಿರಲಿ ಪುಟ್ಟದಾಗಿರಲಿ ಅಂದರೆ ನಾವು ಹತ್ತಿ ಕಡಿಮೆ ತೊಗೊಂಡ್ರೆ ಆಯಿತು. ನಂತರ ಸೇಮ್ ಪ್ರೊಸೀಜರ್, ಹತ್ತಿ ಸ್ವಲ್ಪ ಇಂಚ್ಕೊಳ್ಬೇಕು. ನಂತರ ಅದೆರಡು ನೋಡಿದ್ರಲ್ವ ನಾನು ಹೇಗೆ ಮಾಡಿದೆ ಅಂತ ಹೂಬತ್ತಿ, ಅದೇ ಥರ ಮಾಡೋದೆ ಅಷ್ಟೇ. ನಂತರ ನಾನು ಸದ್ಯಕ್ಕೆ ಇರಲಿ ಅಂತ ನಾನು ಐಸ್ ಟ್ರೇನಲ್ಲಿನೇ ಟ್ರೈ ಮಾಡಿದೆ. ಯಾಕೆಂದರೆ ನಾನು ಯಾವುದೇ ಮೌಲ್ಡ್ ಕೂಡ ತೊಗೊಂಡಿರಲಿಲ್ಲ, ಚಾಕ್ಲೇಟ್ ಮೌಲ್ಡ್ ಅಂಥದ್ದೇನು ನಾನು ತೊಗೊಂಡಿರಲಿಲ್ಲ. ಹಾಗಾಗಿ ಐಸ್ ಟ್ರೇನಲ್ಲೇನೆ 2, ಏಕೆಂದರೆ ತುಂಬ ಅಗಲ ಇದೆಯಲ್ವ ಜಾಗ, ಹಾಗಾಗಿ 2 ಬತ್ತಿ ಒಟ್ಟಿಗೆ ಮಾಡೋಣ. ಒಂದೊಂದು ಹಾಕಿದ್ರೆ ಇನ್ನೂ ತುಂಬ ದೊಡ್ಡದಾಗುತ್ತೆ, ತುಪ್ಪ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಕರ್ಪೂರದ್ದು ಇದ್ರೊಳಗಿಟ್ರೆ ಚೆಲ್ಲುತ್ತೆ ಕರಗದ ನಂತರ ಅಂತ ಹೇಳಿ ನಾನು 2 ಬತ್ತಿನ ಜಾಯಿನ್ ಮಾಡಿಟ್ಟೆ. ನಾವು ಫ್ರಿಡ್ಜಲ್ಲಿ ಇಡಬೇಕು, ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟರೆ ಆಯಿತು. ತುಂಬ ಗಟ್ಟಿ ಆಗಿಬಿಡುತ್ತೆ. ಈ ನಮ್ಮ ಚಿಕ್ಕಮಂಗ್ಳೂರು ವೆದರ್ಗೆ ನಾವು ಕೆಳಗಡೆ ಇಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ. ಬಟ್ ಬೇರೆ ಕಡೆ ಆದರೆ ಒಂದು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿಟ್ಟರೆ ನಾವು ತೆಗಿಲಿಕ್ಕೆ ಈಸಿ ಆಗುತ್ತೆ, ಯಾಕೆಂದರೆ ನಾವು ವ್ಯಾಕ್ಸ್ ಬಳಸಿರಲ್ವಲ್ಲ. ಆ್ಯಸ್ ಯೂಶ್ವಲ್ ಗೊತ್ತು, ಎಲ್ಲರಿಗೂ ಗೊತ್ತಿದೆ ಐಸ್ ಟ್ರೇ ಯಾವ ಥರ ನಾವು ಟ್ವಿಸ್ಟ್ ಮಾಡಿದ್ರೆ ಅದು ಮೇಲೆ ದೇಳುತ್ತೆ, ಸ್ವಲ್ಪ ಎಲ್ಲ ಸೈಡೆಲ್ಲ ಬೀಳುತ್ತೆ ಅನ್ನೋದು ಗೊತ್ತಲ್ವ. ಹಾಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನೋಡಿ ಈ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿ ಬಂತು. ಬಟ್ ಇದರಲ್ಲಿ ಏನಂದರೆ ಒಂದು ಸ್ವಲ್ಪ ಫಾಲ್ಟ್ ಇರುತ್ತೆ. ಏನಂತ ಹೇಳಿದ್ರೆ ನೋಡೋಣ, ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು. ಏಕೆ ಅಂದರೆ ಕರ್ಪೂರದ್ದು ನಾವು ಏನು ಕರ್ಪೂರ ಬೆಳಗ್ತೀವಿ ತುಪ್ಪದ ಬತ್ತಿ ಆಗಲಿ, ಅದು ಸ್ವಲ್ಪ ಚಿಕ್ಕದಿರುತ್ತೆ ಅಲ್ವಾ ಸೈಜು. ಇದರಲ್ಲಿ ಐಸ್ ಟ್ರೇನಲ್ಲಿ ಏನಾಯಿತು ಅಂದರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಸೈಜು, ಹಾಗಾಗಿ ತುಪ್ಪ ಕರಗದ ಮೇಲಂತೂ ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ. ಸೊ ನಾನು ಅದಕ್ಕೆ ಸೈಡೆಲ್ಲ ಕಟ್ ಮಾಡಿಬಿಟ್ಟು ನಾನು ಪುಟ್ಟದಾಗಿ ಅದರೊಳಗಡೆ ಕರೆಕ್ಟ್ ಇದು ಆ್ಯಕ್ಚುಲಿ 2 ಬತ್ತಿ ಕೂಡ ಇದೆ, ಅದರೊಳಗಡೆ ತುಂಬ ಕರೆಕ್ಟಾಗಿ ಅದಕ್ಕೆ ಸ್ಪೇಸ್ ಇದಾಯಿತು. ನಂತರ ಕೆಳಗೆ ತುಪ್ಪ ಕೂಡ ಚೆಲ್ತಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟು ಮತ್ತೆ ಪದೇ ಹೀಗೆ ಮಾಡೋಕ್ಕಾಗಲ್ಲ, ಕಟ್ ಮಾಡೋದು ಅದು ದೊಡ್ಡದಕ್ಕೆ, ಅದು ಸುಮ್ಮನೆ 2 ಕೆಲಸ ಆಗುತ್ತೆ ಅಂತ ಹೇಳಿ ನಂತರ ನಾನು ಚಾಕ್ಲೇಟ್ ಮೋಲ್ಡ್ನ ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ಬನ್ನಿ ಈಗ ನೋಡೋಣ ಅದು ಹೇಗಿದೆ ಅಂತ. ಇದೆ ನೋಡಿ ಚಾಕ್ಲೇಟ್ ಮೋಲ್ಡು. ಇದು ಸಿಲಿಕಾನ್ ಮೆಟೀರಿಯಲ್ಲು, ನಾವು ಯಾವ ಥರ ಫೋಲ್ಡ್ ಮಾಡ್ತೀವೋ ಆ ಥರ ಬೆಂಡ್ ಆಗೋದಾಗಲಿ ಫೋಲ್ಡ್ ಎಲ್ಲ ನಿಮಗೆ ಗೊತ್ತಿದೆ, ಸಿಲಿಕಾನ್ ಅನ್ನೋದು. ಇದಕ್ಕೆ ನಾವು ಸ್ವಲ್ಪ ನಾನು ಮೈಲ್ಡ್, ತುಂಬ ಬಿಸಿ ತುಪ್ಪ ಏನು ಹಾಕಲಿಲ್ಲ, ಯಾಕೆಂದರೆ ಕರಗಲ್ಲ, ಅದೇನು ಬೇಗ ಏನು ಗಟ್ಟಿ ಆಗಲ್ಲ ಅಲ್ವಾ, ಹಾಗಾಗಿ ತುಂಬ ಬಿಸಿ ಏನು ಹಾಕಿಲ್ಲ. ನಾನು ಮೀಡಿಯಮ್ ಇದ್ದಾಗ ಹಾಕದೆ ಇರಲಿ ಸುಮ್ಮನೆ ಯಾಕೆ ಅಂತ. ಆಲ್ರೆಡಿ ನಾನು ಸ್ವಲ್ಪ ಫ್ರೀ ಟೈಮಲ್ಲಿ ಈ ಥರ ಹೂಬತ್ತಿ ಏನಾದರೂ ಫೋನಲ್ಲಿ ಮಾತಾಡುವಾಗ ಅಥವಾ ಏನಾದರೂ ಯಾರಾದರೂ ಬಂದಾಗ ಮಾತಾಡ್ತಾ ಕೂರುವಾಗೆಲ್ಲ ಈ ಥರ ಸ್ವಲ್ಪ ಮಾಡಿಟ್ಕೊಳ್ತಿದ್ದೆ. ಸೊ ಹಾಗಾಗಿ ಇದನ್ನು ನಾನಿವಾಗ ಈ ಟ್ರೇಗೆ, ಇದರಲ್ಲಿ 55 ಇಡ್ಸುತ್ತೆ ಹೂಬತ್ತಿಗಳು. ಇದಕ್ಕೆ ನಾನು ಸ್ವಲ್ಪ ಪುಟ್ಟದಾಗಿ ಮಾಡಿದ್ದೆ. ಈಗ ನೋಡಿ ಎಲ್ಲ ಅದಕ್ಕೂ ನಾನು ತುಪ್ಪ ಫಿಲ್ ಮಾಡಿ 2ರಿಂದ ಮೇ ಬಿ 1.5 ಸ್ಪೂನ್ ತೊಗೊಳ್ತಾ ಇತ್ತು ಆ 2 ಇದರಿಂದ ಅಷ್ಟಕ್ಕೂ. ಇವಾಗ ತುಪ್ಪ ಫಿಲ್ ಮಾಡಿದೆ, ಬಟ್ ಕೆಳಗೆ ಇಡ್ಬೋದು, ನಾನು ಬೇಡ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಬೇಗ ಆಗಿಬಿಡುತ್ತೆ ಅಲ್ವಾ ಅಂತ ಹೇಳಿ ನೋಡಿ ಕೆಳಗಡೆ ಇಟ್ಟಾಗಲೇ ಇಷ್ಟಾಗಿತ್ತು. ಬಟ್ ಇನ್ನೂ ಅಷ್ಟಿದೆ, ಈ ಥರ ಈಸಿಯಾಗಿ ಬರಲ್ಲ ಅಂತ ಹೇಳಿ ಫ್ರಿಡ್ಜ್ನಲ್ಲಿಟ್ಟೆ, ಯಾಕೆಂದರೆ ನಾವು ವ್ಯಾಕ್ಸ್ ಯೂಸ್ ಮಾಡಿರಲ್ಲ ಅಲ್ವಾ ಅದಕ್ಕೋಸ್ಕರ. ಮತ್ತು ನಾವು ವ್ಯಾಕ್ಸ್ ಯೂಸ್ ಮಾಡೋದಂತ ಏನಲ್ಲ, ದೇವರಿಗೆ ಅದು ಕ್ಯಾಂಡಲಲ್ಲಿ ಪೂಜೆ ಮಾಡ್ದಂಗೆ ಆಗಿಬಿಡುತ್ತೆ. ಪ್ಯೂರ್ ತುಪ್ಪದಲ್ಲಿ ನಾವು ದೀಪ ಹಚ್ಚಿದಂಗೆ ಆಗಲಿ ಪೂಜೆ ಮಾಡ್ದಂಗೆ ಅನಿಸಲ್ಲ ಅಂತ ಹೇಳಿ ನಾನು ತುಪ್ಪದಲ್ಲೇ ಇದು ವ್ಯಾಕ್ಸ್ ಯೂಸ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದು. ಹಾಗೆ ನೋಡಿ ಇದು ಸಿಲಿಕಾನ್ ಆಗಿರೋದ್ರಿಂದ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೋಡಿ, ಸ್ವಲ್ಪ ಎಲ್ಲೂ ಕೂಡ ಇದಾಗೋದಿಲ್ಲ. ಇದನ್ನು ನಾವು 2 ಕೂಡ ಹಚ್ಬೋದು, ಕರ್ಪೂರದ್ದು ಬೆಳಗ್ತೀವಲ್ಲ ಅದರೊಳಗಡೆ 2 ಕೂಡ ಹಚ್ಬೋದು. ಇನ್ನು ಸ್ವಲ್ಪ ತುಪ್ಪ ಜಾಸ್ತಿ ಆಯ್ತಪ್ಪ ಅನ್ನೋದಿದ್ರು ನಾವು ಇದಕ್ಕೆ ತುಪ್ಪ ಇನ್ನು ಸ್ವಲ್ಪ ಅರ್ಧ, ಈಗ ನಾವೇನು 1.5 ಚಮಚ ಆಯ್ತಲ್ವ 2ರಿಂದ, ನಾವಿನ್ನು ಮುಕ್ಕಾಲು ಒಂದೊಂದಕ್ಕೂ 3/4 ಸ್ಪೂನ್ ಹಾಕಿದ್ರೂ ನಡೆಯುತ್ತೆ.
ಅವಾಗೇನು ಚೆಲ್ಲೋದಿಲ್ಲ. ಬಟ್ ಇದು ಏನು ಚೆಲ್ಲಲ್ಲ, ಇದು ತುಂಬ ಕಡಿಮೆನೇ ಇದೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಹಾಗಾಗಿ ನಾವು ಇದನ್ನೆಲ್ಲ ತೆಗೆದ ನಂತರ ಫ್ರಿಡ್ಜಲ್ಲಿ ಇಟ್ಟರೆ ಬೆಟರು. ಫ್ರಿಡ್ಜ್ನಲ್ಲಿ ಅಂತ ಅಂದರೆ ನಾವು ಐಸ್ ಟ್ರೇ ಎಲ್ಲ ಇರುತ್ತಲ್ಲ, ನಾವು ಕ್ಲೋಸ್ಡ್ ಬಾಕ್ಸಲ್ಲಿ ಐಸ್ ಟ್ರೇ ಇಡೋ ಹತ್ರ ಇಟ್ಟರೆ ಇನ್ನೂ ಈಸಿಯಾಗಿರುತ್ತೆ. ಮತ್ತು ನಾವು ಯಾವಾಗಲೂ ಅಲ್ಲಿ ಕೈ ಮುಟ್ಟೋದು ಇಡೋದು ಏನೂ ಮಾಡೋಲ್ಲ. ಹೂವು ಹೇಗಿದ್ರೂ ದೇವ್ರಿಗೆ ನಾವು ಹೂವು ಫ್ರಿಡ್ಜ್ನಲ್ಲಿ ಇಟ್ಟೇ ಇರ್ತೀವಿ ಅಲ್ವಾ, ಅದು ಫ್ರಿಡ್ಜಿಂದನೇ ತೊಗೊಳೋದಲ್ವಾ. ಇದು ಕೂಡ ನಾವು ಮೇಲ್ಗಡೆ ಒಂದು ಕ್ಲೋಸ್ಡ್ ಲಿಡ್ ಇರೋ ಬಾಕ್ಸಲ್ಲಿ ನಾವು ಹಾಕಿಟ್ರೆ ನೀರು ಕೂಡ ತಾಕೋದಿಲ್ಲ, ಮತ್ತು ನಮಗೆ ಇಟ್ಟು ತೆಗೆದು ಹಚ್ಚಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆರತಿ ಬೆಳಗ್ತೀವಲ್ಲ, ಅದಕ್ಕೂ ಕೂಡ ಇದು ಒಂದೊಂದು ಇಟ್ರೂ ಕೂಡ ನೀಟಾಗಿ ಉರಿಯುತ್ತೆ, ನೀಟಾಗಿ ಕಾಣಿಸುತ್ತೆ ಹಚ್ಚುವಾಗ. ಹಾಗೆ ನಾವು ಮನೆಯಲ್ಲೇ ನಾವೇ ಶುದ್ಧವಾಗಿ ತುಪ್ಪ ಕಾಸಿ ಮಡಿಯಿಂದ ಮಾಡಿದ್ದೀವಿ, ಮತ್ತು ಇದಕ್ಕೇನು ಎಕ್ಸ್ಟ್ರಾ ಮಿಕ್ಸ್ ಮಾಡಿರೋದಿಲ್ಲ ಅನ್ನೋದೊಂದು ನಮಗೆ ನಂಬಿಕೆ ಇದ್ದು ಪೂಜೆ ಮಾಡ್ತೀವಿ ಅಲ್ವಾ. ಇದರಲ್ಲಿ 55 ಇರೋದ್ರಿಂದ ನಮಗೇನು ತಿಂಗಳಲ್ಲಿ 2 ದಿನ ಶಾರ್ಟೇಜ್ ಆಗ್ಬೋದು. 1 ಮಂತ್ಗಂತೂ ತಲೆ ಬಿಸಿ ಇರಲ್ಲ. ನಾವು ತುಪ್ಪದ ಬತ್ತಿ ಮಾಡಬೇಕು ಅಥವಾ ಪೂರ್ತಿ ತುಪ್ಪ ಒಂದು ಬಾಕ್ಸಲ್ಲಿ ಹಾಕಿ ಕೈಯೆಲ್ಲ ಇದಾಗ್ತಿರುತ್ತೆ ತೆಗಿವಾಗ, ಮತ್ತು ಹತ್ತಿ ಎಲ್ಲ ಎಳೆದು ಬರ್ತಾ ಇರುತ್ತೆ. ಸೊ ಇದು ನಿಜ ತುಂಬ ಬೆಸ್ಟ್ ಐಡಿಯಾ. ನೋಡಿ, ಈ ಥರ ಒಂದು ಬಾಕ್ಸಲ್ಲಿ ನೀಟಾಗಿ ಜೋಡಿಸಿ ಫ್ರೀಝರಲ್ಲಿಟ್ಟರೆ ಆಯಿತು. ಮತ್ತು ತುಪ್ಪದ ಬತ್ತಿ ಹಳದಿ ಕಾಣ್ತಾ ಇದೆ, ಆದರೆ ನಾವು ಯಾವುದೇ ಅರಿಶಿನ ಹಾಕಿಲ್ಲ. ಹಸುವಿನ ಬೆಣ್ಣೆಯಿಂದ ಬರುವಂಥ ತುಪ್ಪ ಯಾವಾಗಲೂ ಹಳದಿ ಬಣ್ಣದ್ದಾಗಿರುತ್ತಲ್ಲ. ಇದು ನೋಡಿ, ಈಗ ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಒಂದು 2-3 ಡೇಸ್ ಆಗಲೇ ಖಾಲಿಯಾಗಿದೆ. ಸೊ ಹಾಗಾಗಿ ನೋಡಿ ಎಷ್ಟು ನೀಟಾಗಿ, ಎಷ್ಟು ಬಿಗಿಯಾಗಿ, ಎಷ್ಟು ಚೆಂದ ಇದೆ ಅಂದರೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ಮ ಅಮೂಲ್ಯವಾದ ಒಂದು ಸಮಯ ನೀಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.